ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಇಮಾಸ್ ವರ್ಲ್ಡ್. ನಾವಿವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಪನ್ನೀರ್ ಫ್ರೈಡ್ ರೈಸ್ನ 10 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ನಾನ್ ಸ್ಟಿಕ್ ಪ್ಯಾನ್ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಯಲ್ಲಿ ಬಿಡ್ತಾಯಿದ್ದೀನಿ. ಮೊದಲು ಅದನ್ನು ಚೆನ್ನಾಗಿ ಎಲ್ಲ ಕಡೆಗಳು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎರಡೂ ಕಡೆ ಬೇಯೋವರೆಗೂ ಬೇಯಿಸಬೇಕಾಗುತ್ತೆ. ಪನ್ನೀರ್ ಸ್ವಲ್ಪ ಬೇಗ ಬೇಯೋ ಥರ ಆಗುತ್ತೆ, ಅದು ರೋಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀಟಾಗಿ ತಿರುಗಿಸ್ತಾ ಇರಿ ಎರಡು ಸೈಡು. ನೋಡಿ, ಇಷ್ಟು ಕಲರ್ ಆದರೆ ಸಾಕು. ನಾನು ಇದಕ್ಕೆ ಮೇಲೆ ಮೆಣಸು ಹಾಕಿ ಎತ್ತಿಟ್ಕೊಂಡೆ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಎಣ್ಣೆ ಕಾದ ನಂತರ ಈಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಬೆಳ್ಳುಳ್ಳಿ ಎಸಳು ಒಂದು 6ರಿಂದ 8 ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಶುಂಠಿ, ಇದನ್ನು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ನಾನು ಹೆಂಗೆ ತೋರಿಸಿದ್ದೀನಿ ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ ನೀಟಾಗಿ ಎಣ್ಣೆಯಲ್ಲೇ ಎಲ್ಲ ಫ್ರೈ ಆಗಬೇಕು. ನೋಡಿ, ಈಗ ನಾನು 4 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿದ್ದೀನಿ, ಅದನ್ನು ಹಾಕಿದೆ. ಅದನ್ನು ಕೂಡ ನೀಟಾಗಿ ತಿರುಗಿಸಿದೆ. ಈಗ ನಾನೊಂದು 6 ಬೀನ್ಸ್ ತೊಗೊಂಡಿದ್ದೀನಿ, ಫ್ರೆಂಚ್ ಬೀನ್ಸು, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಕ್ಯಾರೆಟ್ನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿದ್ದೀನಿ. ನೋಡಿ, ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ಫ್ರೈ ಆಗಬೇಕು, ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆಗಬೇಕು ಅವೆಲ್ಲ. ಫ್ರೈಡ್ ರೈಸ್ನ ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಇನ್ಸ್ಟಂಟಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಬಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ, ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಹಾಕ್ಕೊಳ್ಳಿ. ನಾನು ಇಷ್ಟೇ ಹಾಕ್ತಾಯಿದ್ದೀನಿ. ಆಮೇಲೆ ದೊಡ್ಡದು ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಹಾಕ್ಬೋದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಮೊದಲೇ ಕುಟ್ಟಿಡಿದಂಥ ಮೆಣಸಿದ್ದು ಮನೆಯಲ್ಲೇ ಕುಟ್ಟಿದ್ದೀನಿ, ಅದನ್ನೇ ಹಾಕಿದೆ. ನೋಡಿ, ಇವಾಗಲೇ ಕಲರ್ ಎಷ್ಟೋ ಚೇಂಜ್ ಅನ್ನಿಸ್ತಾ ಇದೆ. ಇದು ವಿನೆಗರ್ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನು. 1 ಟೀ ಸ್ಪೂನ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ನಿಮಗೆ ಇಲ್ಲ ನಮಗಿನ್ನು ಸ್ವಲ್ಪ ಕಲರ್ ಬೇಕಪ್ಪ ಅಂದರೆ ನೀವು ಸೋಯಾ ಸಾಸ್ನ ಇನ್ನೊಂದು ಟೀ ಸ್ಪೂನ್ ಆ್ಯಡ್ ಮಾಡ್ಬೋದು. ಈಗ ನಾನು ಫ್ರೈ ಮಾಡಿ ತೆಗೆದಿಟ್ಕೊಂಡಂಥ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫುಲ್ ಜೋರಾಗಿ ಮಿಕ್ಸ್ ಮಾಡೋದು ಬೇಡ, ಪನ್ನೀರ್ ಹೊಡೆದೋಗೋ ಚಾನ್ಸ್ ಇರುತ್ತೆ. ಈಗ ಮೊದಲೇ ಕುಕ್ ಮಾಡಿದಂಥ ರೈಸನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೊರಗಡೆಲಿ ತಿನ್ನೋ ಬದಲು ಮನೆಯಲ್ಲೇ ಚೆನ್ನಾಗಿ ಮಾಡಿಕೊಂಡು ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಗೆ ಮಾಡಿದ ಖುಷಿನೂ ಇರುತ್ತೆ. ನೋಡಿ, ಇನ್ನಷ್ಟು ಆರೋಗ್ಯಕರವಾದಂಥ ಒಳ್ಳೊಳ್ಳೆ ರೆಸಿಪಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.